ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಸೆಮಿಸ್ಟರ್ನಲ್ಲಿ ಬರುವಂತಹ ಕನ್ನಡ ವಿಷಯದ 2 ಅಂಕದ ಪ್ರಶ್ನೋತ್ತರಗಳ ಕುರಿತು ನೋಡೋಣ. ಮೊದಲನೇ ಪ್ರಶ್ನೆ, ನಿತ್ಯೋತ್ಸವ ಪದ್ಯ ಬರೆದ ಕವಿ ಯಾರು ಮತ್ತು ಅವರು ಯಾವ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ? ನಿತ್ಯೋತ್ಸವ ಪದ್ಯ ಬರೆದ ಕವಿ ಕೆ.ಎಸ್. ನಿಸ್ಸಾರ್ ಅಹಮದ್. ಇವರನ್ನು ನಿತ್ಯೋತ್ಸವ ಕವಿ ಎಂದು ಕರೆಯುತ್ತಾರೆ. ಕೆ.ಎಸ್. ನಿಸ್ಸಾರ್ ಅಹಮದ್ ಅವರು ಯಾವ ಊರಿನವರು ಮತ್ತು ಅವರು ಜನಿಸಿದ ವರ್ಷ ಯಾವುದು? ಕೆ.ಎಸ್. ನಿಸ್ಸಾರ್ ಅಹಮದ್ ಅವರು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಜನಿಸಿದರು. ಇವರು 1936ರಲ್ಲಿ ಜನಿಸಿದರು. ಕೆ.ಎಸ್. ನಿಸ್ಸಾರ್ ಅಹಮದ್ ರವರ ಪ್ರಸಿದ್ಧ ಕವನ ಸಂಕಲನಗಳು ಯಾವುವು? ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು. ಕೆ.ಎಸ್. ನಿಸ್ಸಾರ್ ಅಹಮದ್ ಅವರು ಪಡೆದ ಪ್ರಶಸ್ತಿಗಳನ್ನು ಹೆಸರಿಸಿರಿ. ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ. ನಿತ್ಯೋತ್ಸವ ಕವಿತೆಯ ಆಶಯವೇನು? ಕರ್ನಾಟಕದ ನಿಸರ್ಗ ಸೌಂದರ್ಯ ಸಂಪತ್ತು, ಕರ್ನಾಟಕದ ಇತಿಹಾಸ ಪರಂಪರೆ, ಕರ್ನಾಟಕದ ವಾಸ್ತುಶಿಲ್ಪ ಕಲೆ ಮತ್ತು ಕರ್ನಾಟಕದ ಜನರ ವಿಶಾಲ ಮನೋಭಾವನೆಯನ್ನು ಈ ಪದ್ಯ ಆಶಯದಲ್ಲಿ ಒಳಗೊಂಡಿದೆ. ಉದಯವಾಗಲಿ ಚೆಲುವ ಕನ್ನಡ ನಾಡು ಪದ್ಯ ಬರೆದ ಕವಿ ಯಾರು ಮತ್ತು ಅವರು ಯಾವ ಊರಿನವರು? ಉದಯವಾಗಲಿ ಚೆಲುವ ಕನ್ನಡ ನಾಡು ಪದ್ಯ ಬರೆದ ಕವಿ ಹುಯಿಗೋಳ್ ನಾರಾಯಣ ರಾವ್ ಅವರು. ಇವರು ಗದಗ ಜಿಲ್ಲೆಯವರು. ಹುಯಿಗೋಳ್ ನಾರಾಯಣ ರಾವ್ ಅವರ ತಂದೆ ತಾಯಿ ಹೆಸರೇನು? ತಂದೆ ಕೃಷ್ಣರಾಯ, ತಾಯಿ ರಾಧಾಬಾಯಿ. ಹುಯಿಗೋಳ್ ನಾರಾಯಣ ರಾವ್ ಅವರ ಬಿರುದು ಯಾವುದು ಮತ್ತು ಅವರು ಜನಿಸಿದ ವರ್ಷ ಯಾವುದು? ಹುಯಿಗೋಳ್ ನಾರಾಯಣ ರಾವ್ ಅವರು ಬಿರುದು ನಾಡಕವಿ. ಅವರು ಜನಿಸಿದ ವರ್ಷ 1884. ಉದಯವಾಗಲಿ ಚೆಲುವ ಕನ್ನಡ ನಾಡು ಪದ್ಯದ ತಿರುಳು ಏನು? ಕನ್ನಡ ನಾಡು ನುಡಿಯ ಅನನ್ಯ ಅಭಿಮಾನದ ಹಿನ್ನೆಲೆಯಲ್ಲಿ ಕನ್ನಡಿಗರ ಭಾವೈಕ್ಯತೆಯನ್ನು ಸಾರುವುದು ಮತ್ತು ತನ್ಮೂಲಕ ಹಂಚಿ ಹೋಗಿರುವ ಕನ್ನಡ ನಾಡನ್ನು ಮತ್ತೆ ಏಕೀಕರಣಗೊಳಿಸುವುದು, ಒಂದುಗೊಳಿಸುವುದು ಈ ಪದ್ಯದ ತಿರುಳು. ಕನ್ನಡ ನಾಡು ಯಾರು ಮೆರೆದ ನಾಡು, ಎಂತಹ ವೀರರ ಬೀಡು? ಕನ್ನಡ ನಾಡು ಕವಿಗಳ ವಿದ್ವಾಂಸರು ಮೆರೆದ ನಾಡು, ಇದು ಕ್ಷಾತ್ರ ವೀರ ವೃಂದರ ಬೀಡು. ಕನ್ನಡ ಡಿಂಡಿಮ ಕವನದ ಕರ್ತೃ ಯಾರು? ಇವರು ಯಾವ ಊರಿನವರು? ಕನ್ನಡ ಡಿಂಡಿಮ ಪದ್ಯ ಬರೆದ ಕರ್ತೃ ಕುವೆಂಪು. ಇವರು ಶಿವಮೊಗ್ಗ ಜಿಲ್ಲೆಯವರು. ಕುವೆಂಪು ಅವರ ಬಿರುದು ಯಾವುದು ಮತ್ತು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಕುವೆಂಪು ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದು ಇತ್ತು ಮತ್ತು ಇವರು ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕುವೆಂಪು ಅವರು ಸೇವೆ ಸಲ್ಲಿಸಿದ ವೃತ್ತಿ ಯಾವುದು? ಕ್ಷೇತ್ರ ಯಾವುದು? ಇವರು ನಿಧನರಾದದ್ದು ಯಾವಾಗ? ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ನವೆಂಬರ್ 10, 1994ರಲ್ಲಿ ನಿಧನರಾದರು. ಕನ್ನಡ ಡಿಂಡಿಮ ಪದ್ಯದ ತಿರುಳು ಏನು? ಕನ್ನಡ ಅಭಿಮಾನದಿಂದ ಶೂನ್ಯವಾಗಿರುವ ಕನ್ನಡಿಗರನ್ನು ಕನ್ನಡದ ಉಳಿವಿಗಾಗಿ ಬಡಿದೆಬ್ಬಿಸುವುದು ಮತ್ತು ವಿಶಿಷ್ಟ ರೀತಿಯಲ್ಲಿ ಕವಿ ಶಿವನಲ್ಲಿ ಇದರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕನ್ನಡಿಗರನ್ನು ಹೇಗೆ ಹರಿಸಬೇಕೆಂದು ಕವಿ ಹೇಳುತ್ತಾರೆ. ಶಿವನು ಸತ್ತಂತಿರುವ ಕನ್ನಡಿಗರನ್ನು ಬಡಿದೆಚ್ಚರಿಸುವಂತೆ, ಕಚ್ಚಾಡುತ್ತಿರುವ ಕನ್ನಡಿಗರನ್ನು ಕೂಡಿಸಿ ಒಂದಾಗಿಸುವಂತೆ, ಹೊಟ್ಟೆ ಕಿಚ್ಚು ಪಡುವ ಕನ್ನಡಿಗರನ್ನು ಶಾಂತಗೊಳಿಸುವಂತೆ, ಎಲ್ಲರೂ ಒಟ್ಟಿಗೆ ಬಾಳುವಂತೆ ಹರಿಸಲಿ ಎಂದು ಪ್ರಾರ್ಥಿಸುತ್ತಾರೆ. ಗಿಡುಗ ಮತ್ತು ಎರೆಹುಳು ಕವನದ ಕರ್ತೃ ಯಾರು? ಇವರು ಯಾವ ಜಿಲ್ಲೆಯವರು? ಗಿಡುಗ ಮತ್ತು ಎರೆಹುಳು ಕವನದ ಕರ್ತೃ ಡಾಕ್ಟರ್ ಎಸ್.ಜಿ. ಸಿದ್ದರಾಮಯ್ಯ. ಇವರು ತುಮಕೂರು ಜಿಲ್ಲೆಯವರು. ಗಿಡುಗ ಮತ್ತು ಎರೆಹುಳುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಗಿಡುಗ ಮತ್ತು ಎರೆಹುಳುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಗಿಡುಗವನ್ನು ಜಾಗತೀಕರಣಕ್ಕೆ, ಎರೆಹುಳುವನ್ನು ಸಾಮಾನ್ಯ ಜನರಿಗೆ ಹೋಲಿಸಲಾಗಿದೆ. ಗಿಡುಗ ಮತ್ತು ಎರೆಹುಳು ಕವನದ ತಿರುಳು ಏನು? ಇಲ್ಲಿ ಗಿಡುಗ ಜಾಗತೀಕರಣದ ಸಂಕೇತವಾಗಿದ್ದು ಕ್ರೂರವಾಗಿದೆ. ತನ್ನ ಪಂಚರಂಗದ ಪ್ರಭಾವದಿಂದ ಅಭಿವೃದ್ಧಿ ಎಂಬ ಹೆಸರಿನಿಂದ ಆದಾಯ, ಲಾಭ, ಹಣವೆಂಬ ವ್ಯಾಮೋಹದಲ್ಲಿ ಸಾಮಾನ್ಯ ಜನರನ್ನು ಶೋಷಿಸುತ್ತದೆ. ಎರೆಹುಳು ಏನೆಂದು ಪಿಸುಗುಡುತ್ತದೆ? ಈ ನೆಲವನ್ನು ಹೊತ್ತು ಬಿತ್ತವರು ನಾವು, ನೀವು ಯಾರಲ್ಲ, ನೀವು ಯಾರಲ್ಲ, ಈ ನೆಲದ ವಾರಸು ಯಾರಲ್ಲ ಎಂದು ಪಿಸುಗುಡುತ್ತದೆ. ಎರೆಹುಳು ಯಾವುದರ ಪ್ರತೀಕವಾಗಿದೆ? ಎರೆಹುಳು ಈ ನೆಲದ ಪ್ರತೀಕವಾಗಿದೆ. ನೆಲಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ಒಂದು ಜಂತು. ಈ ನೆಲವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವೂ ಇದಕ್ಕೆ ಇದೆ. ಹುಲಿ ಸವಾರಿ ಲೇಖನದ ಕರ್ತೃ ಯಾರು? ಇವರು ಯಾವ ಜಿಲ್ಲೆಯವರು? ಹುಲಿ ಸವಾರಿ ಲೇಖನದ ಕರ್ತೃ ವಿವೇಕ್ ಶಾನಭಾಗ್ ಅವರು. ಇವರು ಕನ್ನಡ ಜಿಲ್ಲೆಯವರು, ಉತ್ತರ ಕನ್ನಡ ಜಿಲ್ಲೆಯವರು. ಲೇಖಕರ ತಂಡದಲ್ಲಿ ಇದ್ದವರು ಯಾರು? ಲೇಖಕರ ತಂಡದಲ್ಲಿ ಇದ್ದವರು ವಿವೇಕ್ ಶಾನಭಾಗ್, ಊಚೆ ಮತ್ತು ಜೇಫ್. ಹುಲಿ ಸವಾರಿ ಪಾಠದ ತಿರುಳೇನು? ಹಣವನ್ನು ಇಟ್ಟುಕೊಳ್ಳುವುದರಲ್ಲಿ ಮಜವಿಲ್ಲ, ಹಣವನ್ನು ಮಾಡುವುದರಲ್ಲಿ ಮಜ ಎಂಬ ವಾಣಿಜ್ಯ ನೀತಿ ಕಲ್ಪನೆಯನ್ನು ಇದು ಆಧರಿಸಿದ ಕಥೆಯಾಗಿದೆ.
ಮ್ಯಾನೇಜ್ಮೆಂಟ್ ಗೇಮ್ನ ವಿಶೇಷತೆ ಏನು? ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಸನ್ನಿವೇಶವನ್ನು ಸೃಷ್ಟಿಸಿ 8 ದೇಶಗಳಿಂದ ಬಂದಿದ್ದ 12 ಶಿಬಿರಾರ್ಥಿಗಳಲ್ಲಿ ಪರಸ್ಪರ ಪೈಪೋಟಿ ನಿರ್ಮಿಸಿ ಕಾಲ್ಪನಿಕ ಕಂಪನಿಯನ್ನು ನೀಡಿ 3 ವರ್ಷಕ್ಕೆ ಕಂಪನಿಯನ್ನು ನಡೆಸುವುದು. ಪ್ರತಿ ಒಂದು ದಿನ 1 ವರ್ಷಕ್ಕೆ ಸಮ, ಪ್ರತಿಯೊಂದು ತಿಂಗಳು 1 ಗಂಟೆಗೆ ಸಮನಾಗಿ ವ್ಯಾಪಾರವನ್ನು ಲಾಭದ ಮೂಲಕ ಕಂಪನಿ ನಡೆಸುವುದು ಮುಖ್ಯ ಆಟದ ಉದ್ದೇಶ. ಊಚೆ ಬಗ್ಗೆ ತಿಳಿಸಿ. ಊಚೆ ಆಫ್ರಿಕಾ ಖಂಡದಿಂದ ಒಂದು ಸಣ್ಣ ದೇಶದಿಂದ ಬಂದವನು. ಈತ ಎಲ್ಲರಿಗೂ ಅಚ್ಚುಮೆಚ್ಚು ಮತ್ತು ಹತ್ತಿರದವನಾಗಿದ್ದನು, ಏಕೆಂದರೆ ಯಾವಾಗಲೂ ಹಾಡನ್ನು ಹಾಡು ತೋರಿಸುವುದು, ತಾನು ತಂದಿದ್ದ ಕ್ಯಾಸೆಟ್ ಪ್ಲೇಯರ್ ಮೂಲಕ ಡ್ಯಾನ್ಸ್ ಮಾಡುವುದು, ತನ್ನ ದೇಶದ ಗುಲಾಮಗಿರಿ ಹಾಡು ಹಾಡುವುದು, ಜಾದೂ ಮಾಡಿ ತೋರಿಸುತ್ತೇನೆಂದು ಕೈಯಿಂದ ಅಂಗೈಯಿಂದ ಚಾಕುವನ್ನು ತೆರೆಯುವುದು. ಜೆಫ್ ಯಾರು? ನಿಯಮಗಳ ಒಳಹೊಕ್ಕು. ಪ್ರತಿಯೊಂದು ರೂಪಾಯಿ ಪೈಸೆಗಳನ್ನು ಅಳಿದು ಕೂಡಿ ಕಳೆದು ಜೋಡಿಸಿ ಚಕಚಕನೆ ಲೆಕ್ಕ ಮಾಡುವ ಅತ್ಯಂತ ಚಾಣಾಕ್ಷನಾದ ವ್ಯಕ್ತಿ. ಜೆಫ್ ಡಚ್ ದೇಶದಿಂದ ಬಂದವನು. ಈತ ಅಸಾಮಾನ್ಯ ಮನುಷ್ಯನಾಗಿದ್ದನು. ಇವನು ಒಂದು ದಿನ ಕಂಪನಿಯ ಮುಖ್ಯಸ್ಥನಾಗಬಲ್ಲ ಎಂಬ ಅಭಿಪ್ರಾಯ ಲೇಖಕರು ಇವನ ಮೇಲೆ ತಿಳಿಸುತ್ತಾರೆ. ಪೀಟರ್ ಯಾರು? ಇಂಗ್ಲೆಂಡ್ನಿಂದ ಬಂದಿದ್ದ ಪೀಟರ್ ಮ್ಯಾನೇಜ್ಮೆಂಟ್ ಗೇಮ್ನ ನಿರ್ವಾಹಕನಾಗಿದ್ದನು, ಕೆಲಸ ಮಾಡುತ್ತಿದ್ದನು. ಈ ಆಟದ ನಿಯಮಗಳನ್ನು ಬದಲಾಯಿಸುವ ರಚಿಸುವ ಅಧಿಕಾರವನ್ನು ಹೊಂದಿದ್ದನು. ಈ ಆಟದಲ್ಲಿ ಸರ್ಕಾರವಾಗಿ ಪಾತ್ರನಾಗಿದ್ದನು, ಬ್ಯಾಂಕ್ ಆಗಿ ಕೆಲಸ ಮಾಡುತ್ತಿದ್ದನು. ಲೇಖಕರಿಗೆ ಬಗೆಹರಿದ ಸಂಗತಿ ಯಾವುದು? ಆಫ್ರಿಕಾದಲ್ಲಿ ವ್ಯಾಪಾರ ವಿಸ್ತರಿಸುವುದು ಬೇಡ ಎಂದು ವಾದಿಸುತ್ತಿದ್ದ ಊಚೆ 15 ನಿಮಿಷ ಜೆಫ್ನೊಂದಿಗೆ ಹೊರಗಡೆ ಹೋದ ಬಂದ ನಂತರ ಎಲ್ಲದಕ್ಕೂ ಹೂ ಎನ್ನಲು ಪ್ರಾರಂಭಿಸಿದ. ಜೆಫ್ ಊಚೆ ಮೇಲೆ ಅದ್ಯಾವ ಬಲೆ ಬೀಸಿದ್ದಾನೋ, ಅದ್ಯಾವ ತಂತಿ ಮಿಟ್ಟಿದ್ದಾನೋ, ಅದ್ಯಾವ ಬಲ ಪ್ರಯೋಗ ಮಾಡಿದ್ದಾನೋ ಎಂಬ ಬಗೆಹರಿದ ಸಂಗತಿ. ನಾಡಿಗೂ ನುಡಿಗೂ ಸಂಬಂಧ ಲೇಖನದ ಕರ್ತು ಯಾರು? ಇವರು ಯಾವ ಜಿಲ್ಲೆಯವರು? ನಾಡಿಗೂ ನುಡಿಗೂ ಸಂಬಂಧ ಲೇಖನದ ಕರ್ತು ದ ರಾ ಬೇಂದ್ರೆ. ಇವರು ಧಾರವಾಡ ಜಿಲ್ಲೆಯವರು. ದ ರಾ ಬೇಂದ್ರೆ ಅವರ ಬಿರುದು ಯಾವುದು ಮತ್ತು ಇವರು ಜನಿಸಿದ ವರ್ಷ ಯಾವುದು? ಇವರ ಬಿರುದು ವರಕವಿ. ಇವರು ಜನಿಸಿದ್ದು 1896ರಲ್ಲಿ. ನೆಕ್ಸ್ಟ್, ನಮ್ಮ ಸಂಸ್ಕೃತಿ ಹೆಮ್ಮೆ ಸಾಲದು ಕವನದ ಲೇಖನದ ಕರ್ತು ಯಾರು? ಇವರು ಯಾವ ಜಿಲ್ಲೆಯವರು? ನಮ್ಮ ಸಂಸ್ಕೃತಿ ಹೆಮ್ಮೆ ಸಾಲದು ಲೇಖನದ ಕರ್ತು ಶಿವರಾಮ್ ಕಾರಂತ್. ಇವರು ಉತ್ತರ ಕನ್ನಡ ಜಿಲ್ಲೆಯವರು. ದ ರಾ ಬೇಂದ್ರೆ ಅವರ ತಂದೆ ತಾಯಿ ಯಾರು? ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ತಂದೆ ರಾಮಚಂದ್ರ, ತಾಯಿ ಅಂಬವ್ವ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ 4 ತಂತಿ. ನೆಕ್ಸ್ಟ್, ಶಿವರಾಮ್ ಕಾರಂತ್ ಅವರ ಬಿರುದು ಯಾವುದು? ಇವರು ಜನಿಸಿದ ವರ್ಷ ಯಾವುದು? ಶಿವರಾಮ್ ಕಾರಂತರ ಬಿರುದು ಕಡಲ ತೀರ ಭಾರ್ಗವ. ಇವರ ಬಿರುದು ಇವರು ಜನಿಸಿದ್ದು 1902ರಲ್ಲಿ. ಶಿವರಾಮ್ ಕಾರಂತರ ತಂದೆ ಮತ್ತು ತಾಯಿ ಯಾರು? ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಶಿವರಾಮ್ ಕಾರಂತರ ತಂದೆ ಲಕ್ಷ್ಮಿ, ತಂದೆ ಕಾರಂತರು, ತಾಯಿ ಲಕ್ಷ್ಮಿ. ಮುಖಜ್ಜಿಯ ಕನಸುಗಳು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ. ಕನ್ನಡ ಸಂಸ್ಕೃತಿ ಸೌರಭ ಲೇಖನದ ಕರ್ತು ಯಾರು? ಇವರು ಯಾವ ಜಿಲ್ಲೆಯವರು? ಕನ್ನಡ ಸಂಸ್ಕೃತಿ ಸೌರಭ ಲೇಖನದ ಕರ್ತು ಪಾಟೀಲ್ ಪುಟ್ಟಪ್ಪ. ಇವರು ಹಾವೇರಿ ಜಿಲ್ಲೆಯವರು. ಪಾಟೀಲ್ ಪುಟ್ಟಪ್ಪ ಜನಿಸಿದ ವರ್ಷ ಯಾವುದು ಮತ್ತು ಇವರು ಸೇವೆ ಸಲ್ಲಿಸಿದ ವೃತ್ತಿ ಯಾವುದು? ಪಾಟೀಲ್ ಪುಟ್ಟಪ್ಪ ಅವರು ಜನಿಸಿದ್ದು 1921ರಲ್ಲಿ. ಇವರು ಸಲ್ಲಿಸಿದ ಸೇವೆ ವೃತ್ತಿ ಪತ್ರಿಕೋದ್ಯಮ. ಕನ್ನಡ ಮನಸ್ಸು ಲೇಖನದ ಕರ್ತು ಯಾರು ಮತ್ತು ಇವರು ಯಾವ ಜಿಲ್ಲೆಯವರು? ಕನ್ನಡ ಮನಸ್ಸು ಲೇಖನದ ಕರ್ತು ಬರಗೂರು ರಾಮಚಂದ್ರಪ್ಪ. ಇವರು ತುಮಕೂರು ಜಿಲ್ಲೆಯವರು. ಬರಗೂರು ರಾಮಚಂದ್ರಪ್ಪ ಅವರು ಜನಿಸಿದ ವರ್ಷ ಯಾವುದು ಮತ್ತು ಇವರು ಸೇವೆ ಸಲ್ಲಿಸಿದ ಕ್ಷೇತ್ರ ಯಾವುದು? ಬರಗೂರು ರಾಮಚಂದ್ರಪ್ಪ ಇವರು ಜನಿಸಿದ್ದು 1947. ಇವರು ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಲೇಖನದ ಕರ್ತು ಯಾರು ಮತ್ತು ಇವರು ಯಾವ ಜಿಲ್ಲೆಯವರು? ಮಹಿಳೆ ಮತ್ತು ಸಾಂಸ್ಕೃತಿಕ ಭ್ರೂಣ ಹತ್ಯೆ ಲೇಖನದ ಕರ್ತು ವಸುಮಳಲಿಯವರು. ಇವರು ಮೈಸೂರು ಜಿಲ್ಲೆಯವರು. ವಸುಮಳಲಿ ಜನಿಸಿದ ವರ್ಷ ಯಾವುದು ಮತ್ತು ಇವರು ಸೇವೆ ಸಲ್ಲಿಸಿದ ಕ್ಷೇತ್ರ ಯಾವುದು? ವಸುಮಳಲಿ ಜನಿಸಿದ್ದು 1967ನೇ ವರ್ಷದಲ್ಲಿ. ಇವರ ಮೈಸೂರು ಇತಿಹಾಸದ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದಿಷ್ಟು ನಿಮ್ಮ 2 ಅಂಕದ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.